ಬಿಸಿಲಿಗೆ ಸ್ವಲ್ಪ ಕಠೋರವಾಗಿದೆ. ನಾನು ಹಲವು ಔಷಧಿಗಳನ್ನು ಹಚ್ಚಿದ್ದೇನೆ, ಏನೂ ಕೆಲಸ ಮಾಡಿಲ್ಲ. ಆಗ ಮಾತ್ರ ನಾನು ಫೇಸ್ಬುಕ್ನಲ್ಲಿ APKS ಆರ್ಗಾನಿಕ್ಸ್ ಬಗ್ಗೆ ಕೇಳಿದೆ. ನಾನು ಅದನ್ನು ನೋಡಿ ಅವರನ್ನು ಸಂಪರ್ಕಿಸಿ ಕೇಳಿದೆ. ಅವರು ನನಗೆ FL77 ಎಂಬ ಔಷಧಿಯನ್ನು ನೀಡಿದರು. ನಾನು ಹಚ್ಚಿ 5 ದಿನಗಳಾಗಿವೆ. ಈ 5 ದಿನಗಳಲ್ಲಿ ಉತ್ತಮ ಬದಲಾವಣೆ ಕಂಡುಬಂದಿದೆ. ಉತ್ತಮ ಚಿಗುರುಗಳು ಬಂದಿವೆ. ಇದು ಹೂವುಗಳನ್ನು ತಿನ್ನುತ್ತಿದೆ. ಕಾಯಿ ಕೂಡ ಉತ್ತಮ ಹೊಳಪನ್ನು ಪಡೆಯುತ್ತಿದೆ. ಅವರು ನಂತರ ನನಗೆ ಮತ್ತೊಂದು ಔಷಧಿ ನೀಡುವುದಾಗಿ ಹೇಳಿದರು. ಅದನ್ನು ಹಚ್ಚಿದ ನಂತರವೇ ಮುಂದಿನದನ್ನು ನಾನು ತಿಳಿಯಬಹುದು. ಆದರೆ ಈ ಔಷಧಿ ಒಳ್ಳೆಯದು. ಈ FL77 ಅಪ್ಲಿಕೇಶನ್ ಅನ್ನು ನೋಡಿ, ಉತ್ತಮ ಹೂವುಗಳನ್ನು ನೋಡಿ. ಇದೀಗ ಅದು ಉತ್ತಮ ಚಿಗುರುಗಳನ್ನು ತೆಗೆದುಕೊಂಡಿದೆ ಮತ್ತು ಹೂವುಗಳು ಚೆನ್ನಾಗಿ ಬರುತ್ತಿವೆ. ಉತ್ತಮ ಪರಿಣಾಮವಿದೆ. ಈಗ ನಾನು ಭವಿಷ್ಯದಲ್ಲಿ ಈ APKS ಆರ್ಗಾನಿಕ್ಸ್ ಔಷಧವನ್ನು ಬಳಸಲಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಸುಬ್ರಮಣಿಯನ್. ನಾನು ತಂಜಾವೂರು ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ಈ ಮೆಣಸಿನಕಾಯಿ ವಿಧವು ಜರ್ಸಿ 56 ಹೊಸ ವಿಧ. ಇದು ಬಿಸಿಲಿಗೆ ಸ್ವಲ್ಪ ಕಠೋರವಾಗಿದೆ. ನಾನು ಅನೇಕ ಔಷಧಿಗಳನ್ನು ಹಚ್ಚಿದ್ದೇನೆ, ಏನೂ ಚೆನ್ನಾಗಿ ಕೆಲಸ ಮಾಡಿಲ್ಲ. ನಂತರ ನಾನು ಫೇಸ್ಬುಕ್ನಲ್ಲಿ APKS ಆರ್ಗಾನಿಕ್ಸ್ ಬಗ್ಗೆ ಕೇಳಿದೆ. ನಾನು ಅದನ್ನು ನೋಡಿ ಅವರನ್ನು ಸಂಪರ್ಕಿಸಿ ಕೇಳಿದೆ. ಅವರು ನನಗೆ ಈ FL77 ಔಷಧವನ್ನು ನೀಡಿದರು. ಈಗ ನಾನು 5 ದಿನಗಳಿಂದ ಇದನ್ನು ಸಿಂಪಡಿಸುತ್ತಿದ್ದೇನೆ. ಈ 5 ದಿನಗಳಲ್ಲಿ ಉತ್ತಮ ಬದಲಾವಣೆ ಕಂಡುಬಂದಿದೆ. ಉತ್ತಮ ಚಿಗುರುಗಳು ಬಂದಿವೆ. ಇದು ಹೂ ಬಿಡುತ್ತಿದೆ. ಕಾಯಿ ಕೂಡ ಉತ್ತಮ ಹೊಳಪನ್ನು ಪಡೆಯುತ್ತಿದೆ. ಅವರು ನಂತರ ನನಗೆ ಇನ್ನೊಂದು ಔಷಧವನ್ನು ನೀಡುವುದಾಗಿ ಹೇಳಿದರು. ಅದನ್ನು ಸಿಂಪಡಿಸಿದ ನಂತರವೇ ಮುಂದಿನದು ನಿಮಗೆ ತಿಳಿಯುತ್ತದೆ. ಆದರೆ ಈ ಔಷಧ ಒಳ್ಳೆಯದು. ಹೂವನ್ನು ಚೆನ್ನಾಗಿ ನೋಡಿ. ಪ್ರತಿ ಚಿಗುರಿನ ನಂತರ ಹೂವು ಚೆನ್ನಾಗಿ ಬರುತ್ತಿದೆ. 1 ವಾರದಲ್ಲಿ ಹೂವು ಚೆನ್ನಾಗಿ ಬರುತ್ತದೆ. ಮೊಗ್ಗು ಕೂಡ ಹೊರಬರುತ್ತದೆ. ಈಗ ಮಾತ್ರ ಹೂವು ಚೆನ್ನಾಗಿ ಬರುತ್ತಿದೆ. ಈ ಮೊಗ್ಗು ಕೂಡ ಚೆನ್ನಾಗಿದೆ. ಮೊದಲು ಹವಾಮಾನ ಹೆಚ್ಚು ಬಿಸಿಲು ಇರಲಿಲ್ಲ, ಆದರೆ ಈಗ ಬಿಸಿಲು ತುಂಬಾ ಇದೆ. ಆದ್ದರಿಂದ ಇತರ ಔಷಧವನ್ನು ಬಳಸಿದರೂ ಅದು ಪರಿಣಾಮಕಾರಿಯಾಗಿಲ್ಲ. ಈ FL77 ಔಷಧವನ್ನು ಸಿಂಪಡಿಸುವುದರಿಂದ ಈ ಬೇಸಿಗೆಯ ಸಮಯದಲ್ಲಿ ಹೂವು ಮತ್ತು ಮೊಗ್ಗು ಚೆನ್ನಾಗಿ ಬರುತ್ತದೆ. ಈ ಹೂವು ಚೆನ್ನಾಗಿ ಬರುತ್ತಿದೆ. ಮೊಗ್ಗು ಚೆನ್ನಾಗಿ ಬರುತ್ತಿದೆ. ಅವರು ನನಗೆ ಟ್ಯಾಂಕ್ನಲ್ಲಿ 200 ಮಿಲಿ ಹಾಕಲು ಹೇಳಿದರು. ನಾನು 200 ಮಿಲಿ ಮಾತ್ರ ಸಿಂಪಡಿಸಿದೆ. ಸಿಂಪಡಿಸಿದ ನಂತರ ನೋಡಿ, ಅದು ಒಳ್ಳೆಯದು. ಇದು ಚೆನ್ನಾಗಿ ಬರುತ್ತಿದೆ. ಈ ಹೂವು ಚೆನ್ನಾಗಿ ಬರುತ್ತಿದೆ. ಇದನ್ನು ನೋಡಿದರೆ 1 ವಾರದಲ್ಲಿ ಚೆನ್ನಾಗಿ ಮೊಳಕೆಯೊಡೆಯುತ್ತದೆ. ಈ ಹೂವು ಹಳದಿ ಬಣ್ಣಕ್ಕೆ ತಿರುಗಿ ಉದುರುವುದಿಲ್ಲ. ಹೂವು ತುಂಬಾ ಸ್ಪಷ್ಟವಾಗಿದೆ. ಈಗ ನೀವು ಬೇರೆ ಔಷಧಿ ಹಚ್ಚುವಾಗ ನೋಡಿದರೆ ಈ ಕಾಂಡಗಳು ಹಳದಿ ಬಣ್ಣಕ್ಕೆ ತಿರುಗಿ ಅರ್ಧ ಮಾತ್ರ ನಿಂತಿವೆ, ಅರ್ಧ ಉದುರುತ್ತವೆ. ಈಗ ಅದು ಹಳದಿ ಬಣ್ಣಕ್ಕೆ ತಿರುಗಿಲ್ಲ. ಇದು ತುಂಬಾ ಸ್ಪಷ್ಟವಾಗಿದೆ.